ಎಸ್ ವೆಲ್ಕಮ್ ಟು ಮೈ ನ್ಯೂ ಕಾಲೇಜ್ ಟೈಮ್ ಇವತ್ತು 9:40 ಸಮಥಿಂಗ್ ಆಗ್ಬಿಟ್ಟೆ. ಕಾಲೇಜ್ಗೆ ಹೋಗ್ಬೇಕು ಅಂತ ಇನ್ನು ಹೊಡೆದಲ್ಲಿ ಎಲ್ಲೇ ಇದ್ದೀನಿ. ಆಗ ಜಿಫೈನ್ ರೆಸ್ಯೂಮ್ ಓದ್ತಾ ಇದ್ದಾನೆ. ಕೊಲೀಗ್ಸ್ ಎಲ್ಲ ರೆಡಿ ಇದ್ದೀರಾ ಇವತ್ತು ಇಂಟರ್ವ್ಯೂಗೆ? ಡೌನಾ ನೀನು? ತುಂಬ ನೀನು? ಹಲೋ ಪಿಂಚೇಶ್, ಟಿಪ್ ಆಫ್ ದಿ ಡೇ. ರೆಸ್ಯೂಮ್ ರೆಡಿ ಇದೆಯಾ ಫಸ್ಟ್ ಹೇಳು. ಯಾಕೆ ಅಟೆಂಡ್ ಆಗಲ್ವಾ ಹಂಗಿದ್ರೆ ಈಗ? ಗೇಮ್ ಕೇಳ್ತಿ ಸಾರಿ, ನಿಜ ಅದೇ ಇರೋದು. ರೆಸ್ಯೂಮಲ್ಲಿ ನೋಡಿ ಬೇಕಿದ್ರೆ ನಾನು ರೆಸ್ಯೂಮ್ ತೋರಿಸಲ್ಲ. ನಿನ್ನ ರೆಸ್ಯೂಮ್ ಕೊಡಿ. ನಾನು ನಿನ್ನ ರೆಸ್ಯೂಮ್ ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ಕಷ್ಟಪಟ್ಟು ಓದ್ತಾವೆ ನೋಡಿ. ಇದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಇಂಟರ್ವ್ಯೂ ತೊಗೊಳಲ್ಲ ಅನ್ಸುತ್ತೆ. ನೀನೇನು ಅಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ನೋಡು. ನೀನು ಮಾಡ್ತೇನಪ್ಪ ಹಂಗೆ ಇಂಟರ್ವ್ಯೂ ಟೈಮಲ್ಲಿ ಏನಂತ ಹಿಂಗೆಲ್ಲ ಓದ್ತೀಯ ನೀನು? ಹೌದು. ಏನು ಓದ್ತಾ ಇದ್ದಾರೋ ಓದ್ತಾವ್ರು ನೋಡಲ್ಲಿ. ನೀನು ನೋಡಿ ಹಂಗಿದೀವಿ, ಹಂಗೆ ಡೈರೆಕ್ಟ್ ಆನ್ಸರ್ಸ್ ನಮ್ದು. ನೀನೊಂದ್ಸಲಿ ತೋರಿಸು. ಹಲೋ. ಓದ್ತಿಲ್ಲ, ಸುಮ್ಮನೆ ನೋಡ್ತೀನಿ. ಅಟೆಂಡ್ ಮಾಡೋ ಮುಂಚೆ ಮೈಂಡ್ ಫ್ರೆಶ್ ಅಪ್ ಆಗಲಿ ಅಂತ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದಾರೆ. ತಂದೇನೋ ಸಿವಿ ಇತ್ತು, ಇಂಟರ್ನ್ಶಿಪ್ ಹಾಕ್ಸಿರ್ಲಿಲ್ಲ ಅಂತ ಆ್ಯಡ್ ಮಾಡ್ಸಕ್ಕೆ ಹೋಗ್ತಾ ಇದೆಯಾ? ಫುಲ್ಲು ಡೆಡಿಕೇಶನ್ ಹುಡ್ಕೊಂಡು ಇವಾಗ ಡೆಡಿಕೇಶನ್ ಬಾಯ್ ಗಗನ್ ಈಗ ಫುಲ್. ಇವಾಗ ಮುಂಚೆ ಥರ ಇಲ್ಲ ಗಗನ್, ಸಿನ್ಸಿಯರ್ ಗಗನ್ ಈಗ. ಹಾಯ್ ಮಾಡೋವಾಗ ಗಗನ್ ಒಂದ್ಸಲಿ. ನಮ್ಮ ಸೀನಿಯರ್ ಬಂದು ಮುಗೀತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾವ್ರೆ. ನಾವೀಗ ಕಾಫಿ ಹೋಗ್ತಾ ಇದ್ದೀವಿ. ಏನದು? ಸುರಂಗ ಮಾರ್ಗ. ಸುರಂಗ ಮಾರ್ಗ ಎಲ್ಲ ಜಿಫೈನ್ ಜೂಮ್ ಆಗ್ತೀನಿ. ಪೇಂಟಿಂಗ್ ತೋರಿಸ್ತೀನಿ. ನಮ್ಮ ಹಾಸ್ಪಿಟಲ್ ಸ್ಟೆಪ್ಸ್ ಮಾತ್ರ ಮಾಡಿಸಿರೋದು. ಮೈಸೂರು ಪ್ಯಾಲೇಸಿಗೆ ಅದು ಬಿಟ್ಟರೆ ಕೇದಾರ್ನಾಥ್ ಮಾಡಿಸೋದೆ. ಅದು ಬಿಟ್ಟರೆ ನೆಕ್ಸ್ಟ್ ತೋರಿಸ್ತೀನಿ. ಇದೊಂದು ಯಕ್ಷಗಾನ ಅದೈತು. ಇನ್ನೂ ಹಿಂಗೆ ಸ್ಟೆಪ್ಸ್ ಹತ್ರ ಹೋಗ್ದಂಗೆ ಬೇರೆ ಬೇರೆ ಆಗಿದ್ದಾರೆ. ಆಗಿದೆ. ಪೂಜೆ ಗೀಜೆ ಎಲ್ಲ ಮಾಡಿಸಿ ಬಂದವನೇ ಅಣ್ಣ. ಟೈಮ್ ನೋಡ್ಕೊಳ್ಳಿ. ಲಸನ್ ಕಾಣ್ತಿದ್ಯಾ? ಲಸನ್ ಗಿಸನ್ ಎಲ್ಲ ಬೇಡ. ಅದಂಗೆ ಲಸನ್ ಗಿಸನ್ ಅಂದರೆ ನಿಮಗೆ ಗೊತ್ತಾ, ಇವತ್ತು ಒಂದು ಮಾಕ್ ಟೆಸ್ಟ್ ಇದೆ. ಇದು ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳ್ತಿದ್ವಲ್ಲ ನಾವು 4 ದಿವಸದಿಂದ. ಇವತ್ತು ಅದು ಫೈನಲ್ ಆಗಿ ಬರಿಬೇಕು ಇವತ್ತು. ಸೊ ನಾಟ್ ಪ್ರಿಪೇರ್ಡ್ ಎನಿಥಿಂಗ್, ಜಸ್ಟ್ ರೆಪ್ರೆಸೆಂಟಿಂಗ್. ಓಕೆನಾ? ಮತ್ತೆ ಮುಂದೆ ಸಿಗೋಣ. ಎಕ್ಸಾಮ್ ಬರ್ದಾದ್ಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅದ್ರ ಬಗ್ಗೆ. ಮಧ್ಯಾಹ್ನ ಇರೋದು ಎಕ್ಸಾಮ್, ಮರಿಬೇಡಿ. ನಾನು ಟುಡೇ ಏನಂದ್ರೆ ಫೇತ್ ಈಸ್ ದ ಆಂಟಿಡೋಟ್ ಫಾರ್ ಫಿಯರ್. ಮಾಡಿ ಫುಲ್ ಫ್ರೀಕಿ ಆಗೋಗಿರ್ತೀನಿ. ಸರ್ ನೋಡಿ ಎಕ್ಸಾಂಪಲ್ ಕೊಡ್ತಾರೆ ಎ ಐ ಬಗ್ಗೆ. 5 people did not participate. One example. ಇವಾಗ ಡಿಸ್ಕಷನ್ ಮಾಡಿದೆ ಅಲ್ವಾ ಎ ಐ ಬಗ್ಗೆ, ಏನು ಅನಿಸ್ತು ನಿಮಗೆ? ಆಮೇಲೆ ಅಗೇನ್ಸ್ಟ್ ಮಾತಾಡಿದೆ. ನೋಡೋಣ ಇನ್ನೇನೋ ಕ್ವಶನ್ಸ್ ಕೇಳಿ ನಿಮ್ಗೆ ನರ್ವಸ್ ಮಾಡಬೇಡ. ನಿಮ್ಗೆ ಏನು ಅನಿಸ್ತು ಅದು ಹೇಳು. ಆಯಿತು. ಹಾಂ, ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಆಗಲ್ಲ ಸರ್. ಅದು ಏನು ಯಾವ ಥರ ಇನ್ಕ್ಲೂಡ್? ಮಧ್ಯಾಹ್ನ ಬರ್ತೀನಿ. 2 o'clock ವಿ ಆರ್ ಹ್ಯಾವಿಂಗ್ ಅಸೆಸ್ಮೆಂಟ್. ಎಷ್ಟು ಹೇಳ್ತೆ ಅಸೆಸ್ಮೆಂಟ್? ಓಕೆಪ್ಪ, ಅದು ಏನು ಯೂಸ್ ಆಗುತ್ತೆ ಏನಾದರೂ? ಸರ್ಟಿಫಿಕೇಶನ್ ಪೀಪಲ್ಸ್ಗೆ ಗೊತ್ತಾಗಬೇಕಲ್ಲ. ಯೂಸ್ ರೆಸ್ಯೂಮಲ್ಲಿ ನಾವು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫಾರ್ಮಲ್ ಆಗಿ ಇಬ್ಬರು ಕೊಲೀಗ್ಸ್ ಮೀಟ್ ಆಗ್ತಾರೆ. ಇಷ್ಟು ನೀಟಾಗಿ ಶೇಕ್ ಹ್ಯಾಂಡ್ ಮಾಡ್ತಾವೆ. ಏನೂ ಇಲ್ಲ. Times, newspapers you read. If you have a habit of reading novels, even more good. ನೋಡಿ, ನಾನು ಜಿಫೆನಿಲ್ಲ ಎದುರಿಸಾಗಿ ನಿಂತಿದ್ದೀವಿ. ಬಂದಿಲ್ಲ, ಇಲ್ಲ ಇಬ್ಬರು ಇಲ್ಲೇ ನಿಂತಿದ್ದೀವಿ. ಹೌದು, ಈಗ ನೋಡ್ತಾ ಇರಿ ಸಿನಾರಿಯೋ ನೋಡಿ ನೀವು ಎಲ್ಲರೂ. ಬಂದಿಲ್ಲ, ಯಾರಿದ್ದು ಬಂದರು. ಇವಾಗ ಎಕ್ಸಾಮ್ ಬರೀಬೇಕೆಲ್ಲ ಫೋನ್ ಇಡಬೇಕು. ಎಲ್ಲರೂ ಫೋನ್ ಇಡ್ತಾವ್ರೆ. ನಾನಾದರೆ ಲಾಸ್ಟ್ ಬೆಂಚಲ್ಲಿ ಬಂದು ಕೂತಿದ್ದೀನಿ. ನೋಡೋಣ ಏನು ಮಾಡೋಕ್ಕಾಗುತ್ತೆ. ನೋಡಿ ಎಲ್ಲ ಫೋನ್ ಇಟ್ಬಿಟ್ಟವ್ರೆ. ಯಾರು? ನಾನು ಫೋನ್ ಇಟ್ಟಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹಾಲು ತರಕ್ಕೆ ಹೋಗ್ಬೇಕು. ಹಾಲು ತರಕ್ಕೆ ಹೋಗ್ಬೇಕು. ಅಲ್ಲೇ ಟೈಮ್ ಆಗೋಗ್ಬಿಟ್ಟೈತೆ 7 ಅಷ್ಟು. ಹಾಲು ತಂದ್ಬಿಟ್ಟು ಗಾಡಿ ಒಳಗೆ ಹಾಕ್ಬೇಕಂತ ಮಾಡಿದಾಯಿತು. ಬಿಸ್ಕೆಟ್ ತೊಗೊಂಡು ಹೋಗ್ಬೇಕು ಅಷ್ಟೇ. ಹಂಗೆ ತೋರಿಸ್ತೀನಿ ಹೋಗ್ಬೇಕಾದ್ರೆ. ಬಿಸ್ಕೆಟ್ ತೊಗೊಂಡಿದ್ದಾಯಿತು. ನೋಡಿ ಮಕ್ಕಳು ಆಟ ಆಡ್ತಾವ್ರೆ ಅಲ್ಲಿ. ನೋಡಿ ನಮ್ಮ ಏರಿಯಾದು ಟಾಪ್ ಡಾಗ್ ಇದು. ಯಾರು ನೋಡಿದ್ರು ಬಿಡಲ್ಲ, ಹಂಗೆ ಅಟ್ಯಾಕ್ ಮಾಡಿಬಿಡ್ತದೆ. ಕಿಡ್ಸ್ ಆರ್ ಪ್ಲೇಯಿಂಗ್.
ಹಾಗೆ ನಮ್ಮ ಮನೆ ಬಂತು, ಮನೆ ಒಳಗಡೆ ಹೋಗ್ಬೇಕೀಗ. ಇವಾಗಿನ್ನೂ ಕಲಿತಾ ಇದ್ದೀನಿ ಯೂಟ್ಯೂಬಲ್ಲಿ. ಫಸ್ಟ್ ಸ್ಟೆಪ್ ಇದು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ಅಪ್ಗ್ರೇಡ್ ಮಾಡ್ತೀನಿ, ಹೆಂಗೆಲ್ಲ ಮಾಡ್ಬೋದು. ಇವಾಗ ಅಷ್ಟು ಪಕ್ಕ ನಾನು ಕ್ಲಾರಿಟಿಯಾಗಿ ಮಾಡೋಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನೀಟಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಇವಾಗ ಸ್ವಲ್ಪ ಟೈಮ್ 5 ಮಿನಿಟ್ಸ್ 4 ಮಿನಿಟ್ಸ್ 20 ಸೆಕೆಂಡ್ಸ್ದು ಒಂದೊಂದು ವೀಡಿಯೋ ಇದೆ. ಹಂಗನ್ಬಿಟ್ಟು ಮಾಡದೇ ಇಲ್ಲ, ಮುಂದೆ ಜಾಸ್ತಿ ಟೈಮ್ ಮಾಡ್ತೀನಿ. ಕಂಟೆಂಟ್ ಹುಡುಕ್ತಾ ಕಂಟೆಂಟ್ನ ಅಂದರೆ ನಾವು ಸ್ಕ್ರಿಪ್ಟ್ ಕಂಟೆಂಟ್ ಎಲ್ಲ ವರ್ಕೌಟ್ ಆಗಲ್ಲ ಅಲ್ವಾ, ಅದಕ್ಕೋಸ್ಕರನೇ ಏನಿದೆ ಅದನ್ನು ರಿಯಾಲಿಟಿಯಾಗಿ ಟ್ರಾನ್ಸ್ಪರೆನ್ಸಿಯಾಗಿ ತೋರಿಸ್ತೀನಿ ಅಷ್ಟೇ. ಗೈಸ್, ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂದರೆ ಡೈಲಿ ಲೈಫ್ನ ತೋರ್ಸೋಕ್ಕೆ. ಆಮೇಲೆ ನಾನು ಡೈಲಿ ಹೆಂಗಿರ್ತೀನಿ. ಇವಾಗ ನಂದು ಕಂಪ್ಲೀಟ್ ಆಗುತ್ತೆ B.Pharm 4th ಇಯರು. ಇದಾದಮೇಲೆ ಮುಂದೆ ಏನೇನು ಮಾಡ್ಬೋದು, ಏನೇನು ಮಾಡ್ತೀನಿ ಅದನ್ನು ತೋರ್ಸೋಣ ಅಂತ ಅಷ್ಟು ಯೂಟ್ಯೂಬ್ ಚಾನಲ್. ನಾನು ತುಂಬ ಆಸೆ ಇತ್ತು ಫಸ್ಟ್ ಇಯರಿಂದನೇ ಮಾಡಬೇಕು ಅಂತ, ಆದರೆ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ನರ್ವಸ್ನೆಸ್ ಇತ್ತು, ಶೈನೆಸ್ ಇತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ವೀಡಿಯೋಸ್ನೆಲ್ಲ ಬೇರೆ ಅದು ಇದು ಎಲ್ಲ ನೋಡಿ ಇವಾಗ ಫೈನಲಿ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸಪೋರ್ಟ್ ಮಾಡಿ ಇಷ್ಟ ಆಗಿದರೆ. ಹಂಗೆ ಇಷ್ಟ ಆಗಿಲ್ಲ ಅಂದ್ರೂ ಸಪೋರ್ಟ್ ಮಾಡಿ. ಹಂಗೆ ಅಂದ್ಬಿಟ್ಟು ಇವನು ಏನೇನೋ ಮಾಡ್ತಾವ್ನು ಡೈಲಿ ಹಿಂಗೆ ಅಂದ್ಕೊಂಡು ಏನು ಬೇಜಾರು ಮಾಡ್ಕೋಬೇಡಿ. ನನ್ನ ಚಾನಲಲ್ಲಿ ಏನಂದರೆ ನನ್ನ ವೀಡಿಯೋಸಲ್ಲಿ ಏನಂದರೆ ನಾನು ಜಾಸ್ತಿ ಎಲ್ಲೂ ಎಕ್ಸ್ಪ್ಲೋರ್ ಈಚೆ ಕಡೆ ಹೋಗಲ್ಲ. ನನ್ನ ಫ್ಯಾಮಿಲಿ ಹೆಂಗೈತೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಅವರು ಶೈನೆಸ್ ನಮ್ಮ ಫ್ಯಾಮಿಲಿಗೂ ಸ್ವಲ್ಪ ದಿನ ಎಲ್ಲ ಆದಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಚಾನಲ್ಗೆ. ಅಲ್ಲಿವರೆಗೂ ಅವರು ವೀಡಿಯೋಗೆ ಬರೋಕ್ಕೆಲ್ಲ ನಾಚ್ಕೋತಾರೆ, ನಾನೇ ಇಷ್ಟು ನಾಚ್ಕೋತೀನಿ. ಅದೆಲ್ಲ ಆದಮೇಲೆ ಅವ್ರನ್ನೂ ತೋರಿಸ್ತೀನಿ ನಿಧಾನಕ್ಕೆ. ಅವರು ಸ್ವಲ್ಪ ತುಂಬ ಶೈನೆಸ್ ಇದೆ ನಮ್ಮ ಮನೇಲಿ. ಹಂಗೆ ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ ತೋರ್ಸೋಕ್ಕಾಗಲ್ಲ ಅಲ್ವಾ, ನಿಧಾನಕ್ಕೆ ಹಂಗೆ ಹೋಗ್ತಾ ತೋರಿಸ್ತೀನಿ. ಚಾನಲಲ್ಲಿ ಬರೀ ಏನಂದರೆ ಕಾಮಿಡಿ ಕಂಟೆಂಟ್ ಇರುತ್ತೆ, ಫ್ರೆಂಡ್ಸ್ದು. ಅದು ಬಿಟ್ಟರೆ ಫ್ರೆಂಡ್ಸ್ನ ಎಕ್ಸ್ಪ್ಲೋರ್ ಎಲ್ಲ ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ನ ತೋರಿಸ್ತೀನಿ ಅಷ್ಟೇ. ಅದು ಬಿಟ್ಟರೆ ನನ್ನ ಮಾಮೂಲಿ ಡೈಲಿ ರೂಟೀನ್ ಏನೇನಿರುತ್ತೆ ಅದೆಲ್ಲ ತೋರಿಸ್ತೀನಿ. ಥ್ಯಾಂಕ್ಸ್ ಮೈ ಫ್ರೆಂಡ್ಸ್, ಯಾರ್ಯಾರು ಇವಾಗ ಪ್ರೆಸೆಂಟ್ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಕಂಟೆಂಟ್ ಇಷ್ಟ ಆಗ್ತೈತೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ, ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಇನ್ನು ಮುಂದೆ. ನನ್ನ ವೀಡಿಯೋಗೆ ಒಂದೊಂದು ನೀವು ಕಮೆಂಟ್ ಮಾಡೋದನ್ನು ನನಗೆ ಇಂಪ್ರೂವ್ ಮಾಡುತ್ತೆ. ಕಮೆಂಟ್ಸ್ ಮಾಡಿ, ನಾನು ಅದನ್ನು ಏನಾದರೂ ತಪ್ಪಿದರೆ ಅದನ್ನೆಲ್ಲ ಸರಿ ಮಾಡ್ಕೋತೀನಿ. ಓಕೆನಾ ಗೈಸ್? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.